ನಮಸ್ಕಾರ ಬಂಧುಗಳೇ, ನಾನು ವೆಂಕಟೇಶ್ ವೆಂಕಿ. ನಾವು ಈಗ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಹಳೆಯ ಗ್ರಾಮದಲ್ಲಿರುವ ಎಡತೊರೆಯ ಶ್ರೀ ಅರ್ಕೇಶ್ವರ ದೇವಾಲಯಕ್ಕೆ ಭೇಟಿ ನೀಡೋಣ. ಈ ದೇವಾಲಯವು ಕಾವೇರಿ ನದಿಯ ತೀರದಲ್ಲಿ ಇರುವ ಪವಿತ್ರ ಸ್ಥಳ. ಇಲ್ಲಿ ಕಾವೇರಿ ನದಿಯು ಎಡಕ್ಕೆ ಹರಿಯುವುದರಿಂದ ಎಡತೊರೆ ಎಂಬ ಹೆಸರು ಬಂದಿದೆ. ದೇವಾಲಯದ ಎದುರು ಧ್ವಜಸ್ತಂಭ, ರಾಜಗೋಪುರ ಹಾಗೂ ನಂದಿ ಮಂಟಪವನ್ನು ನಾವು ಕಾಣಬಹುದು. ಹಾಗೂ ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ದೇವಾಲಯದ ಒಳಗಡೆ ಮುಖಮಂಟಪ, ನವರಂಗ ಮಂಟಪ, ಗರ್ಭಗುಡಿ ವಿಶೇಷತೆಗಳು. ಇಲ್ಲಿನ ಕಲ್ಲಿನ ಕೆತ್ತನೆಯು ಬಹಳ ಅದ್ಭುತ ಚೋಳ ಕಾಲದ ಪುರಾತತ್ವ ಸಾಕ್ಷ್ಯ ಹಾಗೂ ಶೈವ ಪರಂಪರೆಯನ್ನು ಹೊಂದಿದೆ. ಎಡತೊರೆಯ ಅರ್ಕೇಶ್ವರ ದೇವಾಲಯವು ಕಾವೇರಿ ನದಿ ತೀರದಲ್ಲಿರುವ ಪ್ರಾಚೀನ ಶಿವಕ್ಷೇತ್ರ. ಇದರ ಮೂಲ ನಿರ್ಮಾಣ ಚೋಳ ಕಾಲಕ್ಕೆ ಸೇರಿದ್ದು. ಇಲ್ಲಿಯ ನವರಂಗ ಮಂಟಪದಲ್ಲಿ ವಿಶಾಲವಾದ ಸುತ್ತೋಲೆಯನ್ನು ನಿರ್ಮಿಸಿ ಆ ಸುತ್ತೋಲೆಯಲ್ಲಿ ಅನೇಕ ಸಣ್ಣ ಸಣ್ಣ ಶಿವಲಿಂಗಗಳನ್ನು, ಗಜಲಕ್ಷ್ಮಿ ಶಿಲ್ಪ, ಸೂರ್ಯನಾರಾಯಣ ಮೂರ್ತಿ ಮತ್ತು ಇತರ ಶಿಲ್ಪಗಳನ್ನು ಕಂಡುಬರುತ್ತವೆ. ಅರ್ಕೇಶ್ವರ ದೇವಾಲಯದ ಸ್ಥಳೀಯರ ಪುರಾಣ ಮತ್ತು ಭಕ್ತರ ನಂಬಿಕೆಯ ಪ್ರಕಾರ ಈ ಸ್ಥಳದಲ್ಲಿ ಸೂರ್ಯದೇವರು ಶಿವನ ಆರಾಧನೆ ಮಾಡಿದನೆಂದು ಕಥೆ ಇದೆ. ಸೂರ್ಯನ ತಪಸ್ಸಿಗೆ ಸಂತೋಷಗೊಂಡ ಶಿವನು ಇಲ್ಲಿ ಲಿಂಗರೂಪದಲ್ಲಿ ಪ್ರತ್ಯಕ್ಷನಾದನು. ಆದ್ದರಿಂದ ಈ ದೇವರನ್ನು ಅರ್ಕೇಶ್ವರ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಬಳಿ ಹರಿಯುವ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಿವನನ್ನು ಪೂಜಿಸಿದರೆ ನಾವು ಮಾಡಿರುವ ಪಾಪಗಳು ನಾಶವಾಗುತ್ತವೆ ಮತ್ತು ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರುತ್ತವೆ ಎಂದು ಭಕ್ತರ ನಂಬಿಕೆ. ಆದುದರಿಂದ ಬಂಧುಗಳೇ, ಈ ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ. ಈ ದೇವಾಲಯದ ನಿರ್ಮಾಣ ಇತಿಹಾಸ. ಇಂದಿನ ದೇವಾಲಯವು ಹಲವು ಕಾಲಘಟ್ಟಗಳಲ್ಲಿ ಅಭಿವೃದ್ಧಿ ಹೊಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಆದುದರಿಂದ ದೇವಾಲಯದಲ್ಲಿ ಚೋಳ, ವಿಜಯನಗರ ಮತ್ತು ಮೈಸೂರು ಕಾಲದ ವಾಸ್ತುಶಿಲ್ಪಗಳ ಮಿಶ್ರಣ ಕಂಡುಬರುತ್ತದೆ. ಇಲ್ಲಿಯ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ನವಗ್ರಹವನ್ನು ದೇವತೆಗಳನ್ನು ಅಚ್ಚುಕಟ್ಟಾಗಿ ಮತ್ತು ಬಹಳ ಸುಂದರವಾಗಿ ಒಂದು ಚಕ್ರದ ರೂಪದಲ್ಲಿ ಕೆತ್ತಲಾಗಿದೆ ಮತ್ತು ಅದನ್ನು ಶಿವನ ಗರ್ಭಗುಡಿಯ ಪಕ್ಕದಲ್ಲಿ ನಿರ್ಮಿಸಲಾಗಿದೆ. ಈ ಸ್ಥಳದಲ್ಲಿ ಶಿವನು ಲಿಂಗರೂಪದಲ್ಲಿ ಪ್ರತ್ಯಕ್ಷನಾಗಿರುವುದರಿಂದ ಶ್ರೀ ಅರ್ಕೇಶ್ವರ ಸ್ವಾಮಿಯು ಉದ್ಭವ ರೂಪಿಯಾಗಿ ನೆಲೆ ನಿಂತ ಎಂಬುದು ಇಲ್ಲಿಯ ಸ್ಥಳೀಯರ ನಂಬಿಕೆ.